ಸಂಕೇತ್ ತಂದೆ ಇದ್ದಾರೆ, ತಂದೆ ಕೂಡ ಪಾಪ ಮೊನ್ನೆಯಿಂದ ಕೂಡ ಅವ್ರು ತುಂಬ ನೊಂದ್ಕೊಂಡಿದ್ದಾರೆ, ಎಲ್ಲೂ ಕೂಡ ಅವ್ರು ಪ್ರತಿಕ್ರಿಯೆ ನೀಡಿಲ್ಲ. ಈಗ ಮಾತಾಡ್ತಿದ್ದಾರೆ. ಸರ್ ನೋಡ್ತೀನಿ, ಮೊನ್ನೆಯಿಂದ ನೋಡ್ತಾ ಇದ್ದೀನಿ, ತುಂಬ ಕಣ್ಣೀರು ಹಾಕ್ತಾ ಇದ್ರಿ, ನೋವು ಪಡ್ಕೊತಾ ಇದ್ರಿ, ಎಲ್ಲ ಪ್ರಕ್ರಿಯೆ ಮುಗೀತೀಗ. ಸೊ ಏನಾಯಿತು ಅಂತ ನಿಮ್ಗೆ ಗೊತ್ತಾಯ್ತು ಅಂತ? ಸರ್ ಇಲ್ಲಿ ತನಕ ಏನಾಯ್ತು ಅಂತಲೂ ಗೊತ್ತಾಗಿಲ್ಲ ನಮಗೆ. ಅವ್ರು ತನಿಖೆ ಮಾಡಿ ನಮಗೆ ಹೇಳ್ಬೇಕು ಯಾವ ರೀತಿ ಏನಕ್ಕಾಗಿರೋದು ಇದು, ಏನಕ್ಕೆ ಅಂತ. ಕ್ರಿಕೆಟಿನ ಬಗ್ಗೆ ವಿಚಾರಕ್ಕೆ ಮಾತ್ರ ಸುಳ್ಳು. ಕ್ರಿಕೆಟಿನ ಬಗ್ಗೆ ಅವ್ನು ಹೋಗಲ್ಲ ಹೊರಗಡೆ. ಈಗ ನೀವು ತೋರಿಸ್ತೀನಿ, ಇಲ್ಲೇ ಮರ ಕಟ್ಟಿ ಒಂದು ಬಾಲ್ ಕಟ್ಬಿಟ್ಟು ಒಂದು ಬ್ಯಾಟ್ ತೊಗೊಂಡು ಇಲ್ಲಿ ಮನೆ ಹತ್ರ ನಾವು ಬೈತೀವಿ ಅಂತೇಳಿ ಇಲ್ಲಿ ಮನೆ ಹತ್ರ ಆಟ ಆಡೋನು ತೋರಿಸ್ತೀನಿ. ಹೊರಗಡೆ ನೋಡ್ಕೊಳ್ಳಿ ನೀವು, ಅಲ್ಲಿ ಜೋಕಲ್ಲಿ ಇಲ್ಲೇ ಕಟ್ಟಿ ಇಲ್ಲೇ ಆಟ ಆಡೋದು ಅವ್ನು. ಇಲ್ಲಿ ಬಿಟ್ಟು ಎಲ್ಲೂ ಹೋಗ್ತಿರಲಿಲ್ಲ ಅವನು. ಹಾಗಾಗಿ ನನಗೆ ಅವ್ನು ಯಾಕೆ ಈ ಥರ ಮಾಡಿದ್ರು ಅವನಿಗೆ ಅನ್ನೋದು ನನಗೆ ಕರೆಕ್ಟಾಗಿ ಬೇಕು. ಆನಂತರ ಅವ್ರು ಯಾರು ಹೊರಗಡೆ ಬರಬಾರ್ದು, ಅವ್ರಿಗೆ ಗಲ್ಲು ಶಿಕ್ಷಣ ಆಗ್ಬೇಕು ಅವರಿಗೆ. ಸುಖ ಸುಮ್ಮನೆ ಇನ್ನೊಬ್ಬರ ಮನೆ ಮಕ್ಕಳಿಗೆ ಈ ಥರ ಮಾಡಿಬಿಟ್ರೆ ಜವಾಬ್ದಾರಿ ಯಾರು ಸರ್? ಈಗ ಆಯಿತು, ಈಗ ನಾಳೆ ಇವತ್ತು ನನ್ನ ಮಗನಿಗಾಗಿದೆ, ನಾಳೆ ಇದೆ ನಮ್ಮ ಏರಿಯಾದಲ್ಲಿ ಬೇರೆ ಹುಡುಗರು ಆಗ್ಬೋದು. ಹಾಗಾಗಿ ಅವ್ರು ಬರಬಾರ್ದು, ಹೊರಗಡೆ ಅಲ್ಲೇ ಇರಬೇಕು. ಆಮೇಲೆ ಈ ಸ್ಕೂಲಿಗೆ ಬಿಗಿ ಬಂದೋಬಸ್ತ್ ಮಾಡಬೇಕು. ಆಮೇಲೆ ಇಲ್ಲಿ ಬೀಟ್ ಪೊಲೀಸ್ ಎಲ್ಲ ಕರೆಕ್ಟಾಗಿರಬೇಕು. ನಂತರ ಇಲ್ಲೊಂದು ಪೊಲೀಸ್ ಸ್ಟೇಷನ್ ಮಾಡ್ಬೇಕಂತ ನಿನ್ನೆ ಸರ್ ಮಾಡ್ಕೊಡ್ತೀವಿ ಅಂತ ಹೇಳಿಯಾರೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟು ಹೇಳಿ ಹೋಗಿಯಾರೆ. ಅದೇನು ಆಶ್ವಾಸನೆ ಕೊಟ್ಟು ಹೋದ್ರು, ಏನು ಹಂಗೆ ಮಾಡ್ತಾರೋ. ಅವ್ರು ಮಾಡಿದ್ಮೇಲೆ ಗ್ಯಾರಂಟಿ, ಅಲ್ಲಿ ತನಕ ಗ್ಯಾರಂಟಿ ಹೇಳೋಕ್ಕಾಗಲ್ಲ ಸರ್ ಅದು. ಅಂದರೆ ಈ ಭಾಗದಲ್ಲಿ ಸೂಳೆಬೈಲು ಭಾಗ ಇದೆ, ಈ ಭಾಗದಲ್ಲಿ ಸಾಕಷ್ಟು ಗಾಂಜಾ ಇದೆ, ಅನೈತಿಕ ಚಟುವಟಿಕೆ ಕೆಲಸ ಆಗ್ತವೆ, ಇಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ. ಸರ್ ಗಾಂಜಾ ಅಂದರೆ ಯಥೇಚ್ಛವಾಗಿ ನಡೀತಾ ಇದೆ ಇಲ್ಲಿ ನಮ್ಮ ಏರಿಯಾದಲ್ಲಿ. ಸಣ್ಣ ಸಣ್ಣ ಹುಡುಗರೆಲ್ಲ ಶುರು ಮಾಡ್ಕೊಂಬಿಟ್ಟಾರೆ ಗಾಂಜಾ ಹೊಡಿಯೋಕ್ಕೆ. ಅದು ಏನು ಸರ್ ಅದು ಎಲ್ಲಿ ಇಲ್ಲಿಂದ ತರ್ತಾರೋ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ನನಗೆ ಅದು. ಬಟ್ ಯಾರು ನೋಡಿದ್ರು ಹೊಡ್ಕೊಂಡು ಗುಂಗಲ್ಲೇ ಇರೋದು. ಗುಂಗಿಲ್ಲ ಅಂದರೆ ಈ ಸೈಕಲ್ ಶಾಪಲ್ಲಿ ಸೊಲ್ಯೂಷನ್ ಬರ್ತಲ್ಲ, ಸೊಲ್ಯೂಷನ್ ಹೇಳ್ಕೊಂಬಿಡ್ತಾರೆ. ಸೊಲ್ಯೂಷನ್ ಹೇಳ್ಕೊಂಬಿಟ್ಟು ಫುಲ್ಲು ಗುಂಗಲ್ಲೇ ಇರ್ತಾರೆ. ಯಾವಾಗ ನೋಡಿದ್ರು ಮತ್ತಲ್ಲೇ ಇರ್ತಾರೆ. ಇದು ಒಂದು ನನಗೆ ನನ್ನ ಸುಳೆವೇಲಲ್ಲಿ ಈಗ ನನ್ನ ಮಗ ಓದ ಅಂತಂದೇಳಿ ನಿನ್ನೆ ಆಯಿತು. ನಿನ್ನೆ ಪ್ರತಿಭಟನೆ ಮಾಡಿರೋ ಕಾರಣ ಏನು ಗೊತ್ತಾ? ಯಾರೋ ಬಂದ್ಬಿಟ್ಟು ನನ್ನ ಮಗನಿಗೆ ಪರಿಹಾರ ಕೊಡ್ತಾರೆ ಅನ್ನೋ ಕಾರಣ ಆ ಉದ್ದೇಶಕ್ಕೆ ನಾವು ಪ್ರತಿಭಟನೆ ಮಾಡಿಲ್ಲ. ಆ ಉದ್ದೇಶಕ್ಕೆ ನನ್ನ ಹೋರಾಟ ಮಾಡಲಿಲ್ಲ, ಅಲ್ಲಿ ನಿಲ್ಲಿಸಿ. ಈಗ ನನ್ನ ಮಗನಿಗಾಗಿರೋದು ನೆಕ್ಸ್ಟ್ ನಮ್ಮ ಏರಿಯಾದಲ್ಲಿ ಯಾರಿಗೂ ಆಗಬಾರ್ದು. ಹಿಂದೂ ಆಗಲಿ, ಮುಸ್ಲಿಮ್ ಆಗಲಿ, ಕ್ರೈಸ್ತ ಆಗಲಿ, ಯಾರಿಗೂ ಆಗಲಿ, ಎಲ್ಲರ ಮಕ್ಕಳು ಒಂದೇ, ಯಾರೂ ಬರಬಾರ್ದು. ಹಾಗಾಗಿ ಎಲ್ಲ ಒಗ್ಗಟ್ಟಾಗಿ ಸೊಳೆಬೇಲಲ್ಲಿ ನೀವು ಮಾಡಿಲ್ಲ, ಡಿಪಾರ್ಟ್ಮೆಂಟ್ ಮಾಡಿಲ್ಲ ಅಂದರೆ ನಮ್ಮ ಸೊಳೆಬೇಲ್ ಹುಡುಗರು ಎಲ್ಲ ಸೇರ್ಕೊಂಡು, ಹಿಂದೂ ಮುಸ್ಲಿಮ್ ಎಲ್ಲ ಸೇರ್ಕೊಂಡು ಗಾಂಜಾ ಅಡ್ಡಕ್ಕೆ ನುಗ್ಗಿ ನಾವೇ ಏನಾರು ಒಂದು ವ್ಯವಸ್ಥೆ ಮಾಡ್ತೀವಿ ಸರ್. ಅದಕ್ಕೆ ನಾವು ನಿನ್ನೆ ನೋಡಿದ್ವಿ, ನಿನ್ನೆ ಏನು ಸಂಕೇತದಿಂದ ಏನು ಮೃತದೇಹ ಬಂತು, ಅದರ ನಂತರ ಪೂಜೆ ಎಲ್ಲ ಮಾಡ್ತೀರಿ, ವಿಧಿವಿಧಾನ ಮಾಡ್ತಾಯಿದ್ರಿ. ಆದ ಕೂಡ ಸೊಳೆಬೇಲಿನ ಸಾಕಷ್ಟು ಮುಸ್ಲಿಮ್ ಇದ್ದಾರೆ, ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಬಂದು ಆ ಸಂಕೇತನ ಬಂದು ಅವನ ಅಂತಿಮ ನಮನ ಸಲ್ಲಿಸ್ತಾ ಇದ್ರು. ಎಲ್ಲರೂ ಬಂದು ಇಲ್ಲಿ ಕೂಡ ಅವರಿಗೆ ಅವ್ನು ಎಲ್ಲರ ಜೊತೆ ಚೆನ್ನಾಗಿದೆ ಸರ್. ಅವ್ರ ಹತ್ರ ಇವ್ರ ಹತ್ರ ದುಶ್ಮನಿ ಏನಿಲ್ಲ. ಕ್ರಿಕೆಟ್ ಆಡೋದು ಅದು ಇದು ಸುಳ್ಳು ಹೇಳ್ತಾರೆ. ಎಲ್ಲರ ಮನೆಗೆ ಹೋದ್ರೂ ಚೆನ್ನಾಗಿದ್ದಾನೆ. ನಮ್ಮ ಅಪ್ಸರ್ ಮನೆಗೆ ಹೋಗ್ತಾನೆ, ಕೈಸರ್ ಮನೆಗೆ ಹೋಗ್ತಾನೆ, ಎಲ್ಲರ ಮನೆಗೆ ಹೋದ್ರೂ ಭಾರಿ ಚೆನ್ನಾಗಿರ್ತಾನೆ. ನಾನು ಹಾಗಾಗಿ ಅವ್ರ ಜೊತೆ ಭಾಳ ಚಲನವಲನ ಅವ್ರ ಜೊತೆ ಇದೆ, ನಮ್ಮ ಹತ್ರನೂ ಇದೆ. ಎಲ್ಲರ ಜೊತೆಗೂ ನಾವು ಚೆನ್ನಾಗಿದ್ದೀವಿ. ನಮಗೆ ಜಾತಿ ಭೇದ ಭಾವ ನನಗಿಲ್ಲ ಸರ್, ನನಗೆಲ್ಲ ಒಂದೇ. ಹಾಗಾಗಿ ನಾನು ಅವ್ರ ಜೊತೆ ಚೆನ್ನಾಗಿದ್ದೀನಿ. ಹಾಗಾಗಿ ಅವನು ಚೆನ್ನಾಗಿದ್ದಾನೆ, ನಾನು ಚೆನ್ನಾಗಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಮುಸಲ್ಮಾನ್ ಬಾಂಧವರು, ಹಿಂದೂ ಬಾಂಧವರು ಪ್ರತಿಯೊಬ್ಬರು ಸೇರಿ ನನ್ನ ಮಗನ ಅಂತ್ಯಕ್ರಿಯೆ ಮಾಡಿಕೊಡೋಕೆ ಸಹಕಾರ ಮಾಡಿಕೊಟ್ಟಾರೆ ಸರ್ ಅವರು. ಅಂದರೆ ಈ ಹುಡುಗರು ಏನು 7 ಜನ ಇದ್ದಾರಲ್ಲ, ಇವ್ರು ಯಾರು, ಇವ್ರ ಹಿನ್ನೆಲೆ ಏನು, ಕ್ಲಾಸ್ಮೇಟ್ ಅಪ್ಪ ಸಂಕೇತದ ಹೇಗೆ ಸರ್? ಅದೇ ಗೊತ್ತಾಗ್ತಲ್ಲ ನಮಗೆ. ಅದನ್ನು ನನಗೆ ಕರೆಕ್ಟ್ ಡೀಟೇಲ್ಸ್ ಬೇಕು ಅಂತ ಕೇಳ್ತಾರೆ ಇವ್ರಿಗೆ. ನಾನು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, SP ಸರ್ ನನಗೆ ಹೇಳ್ಯಾರಲ್ಲ, ಈಗ ನನಗೆ ತನಿಖೆ ಮಾಡಿ ಏನು ವಿಚಾರ, ಏನು ಏನಾಯಿತು ಅಂತ ನಮಗೆ ಅವ್ರು ತಿಳಿಸ್ಕೊಡ್ಬೇಕು ಸರ್. ನಮಗೆ ಇಲ್ಲಿ 4 ಹೂವು ಅಲ್ಲೋ ನಂಗಾಯಿತು, ಇಲ್ಲಿ ಹಿಂಗಾಯಿತು ಅಂತ ಹೇಳೋದಕ್ಕಿಂತ ಅಲ್ಲಿ ತನಿಖೆ ಬಂದು ಅದು ಏನು ಬರುತ್ತೋ ಅದ್ರ ಮೇಲೆ ನಾನು ಅದನ್ನ ನೋಡ್ಕೊತೀನಿ ಸರ್. ಆಮೇಲೆ ಈ ಘಟನೆ ಆಯಿತು, 3 ದಿವಸ ಘಟನೆ ಆಗಿ ಇನ್ನೂ ಕೂಡ ಎಲ್ಲ ಕತ್ಲಲ್ಲೇ ಇದೆ, ಏನು ಗೊತ್ತಾಗ್ತಾ ಇಲ್ಲ. ಕತ್ಲಲ್ಲೇ ಇರೋದು ಇನ್ನೂ ಬೆಳಕಿಗೆ ಬಂದೇ ಇಲ್ಲ. ಇನ್ನು ಅವರು ಪಾಪ ಅವರು ಕತ್ಲಲ್ಲಿ ಇದ್ದಾರೇನೋ, ಯಾರಿಗೂ ಗೊತ್ತು ಅಲ್ವಾ? ಹಾಗಾಗಿ ಇದು ಬೆಳಕಿಗೆ ಬರೋಕ್ಕೇನೋ ನಿಮಗೆ 3 ದಿವಸ ಆಗಿತ್ತು, ಇನ್ನೂ ಬಂದಿಲ್ಲ, ಇನ್ನೊಂದು ವರ್ಷ ಆಗತ್ತೇನೋ ಗೊತ್ತಿಲ್ಲ ಸರ್. ಅದು ಅವಾಗೇನು ಮುಚ್ಚಿಗಿಚ್ಚಿ ಹಾಕ್ಬಿಡ್ತಾನೆ, ಯಾರಿಗೂ ಗೊತ್ತು. ಈಗ ನೀವು ಹೇಳಿದರೆ ನಿಮ್ಮ ಮಗನಿಗೆ ಆಗಿದ್ದು ಬೇರೆ ಯಾರ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಆಗ್ಬಾರ್ದು ಅಂತೇಳಿ, ಹಾಗಾಗಿ ಆ ರೀತಿಯಲ್ಲಿ ಸರ್ಕಾರ ಗಮನ ಹರಿಸಬೇಕಾಗಿದೆ. ಸರ್ಕಾರಿ ಶಾಲೆ ಆಗಿರ್ಬೋದು, ಪಾಪ ಬಡ ಮಕ್ಕಳಿಗೆ ಶಾಲೆ ಹೋಗೋದು, ಸರ್ಕಾರಿ ಶಾಲೆಗೆ ಸ್ಪೆಷಲ್ ಕ್ಲಾಸ್ ಅಂತ ಹೋಗ್ತಾರೆ, ಆ ಸಂದರ್ಭದಲ್ಲಿ ಆಗಿದೆ ಅಂತ. ಸರ್ಕಾರದ ಜವಾಬ್ದಾರಿ ಸಾಕಷ್ಟಿದೆ ಇಲ್ಲಿ. ಹೌದು ಸರ್, ಸರ್ಕಾರದ ಜವಾಬ್ದಾರಿ ಸಾಕಷ್ಟಿದೆ. ನಮಗೆ ಗೌರ್ಮೆಂಟ್ ಸ್ಕೂಲಿಗೆ ಯಾವುದೇ ರೀತಿ ಸ್ಪೆಷಾಲಿಟಿ ಇಲ್ಲ ಸರ್ ಇಲ್ಲಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅಲ್ಲಿಂದ ಆ ಕಡೆಯಿಂದ ಬೈಕ್ ತೊಗೊಂಡು ವೀಲಿಂಗ್ ಮಾಡ್ಕೊಂಡು ಹೋಗೋ, ಕೂಗಾಡೋದು, ಅಲ್ಲೊಂದು ಕೂಗಾಡೋದು, ಆ ಕಡೆ ಕೂಗಾಡೋದು, ಎಲ್ಲ ಕೂಗಾಡೋದು. ಟೀಚರ್ಸಿಗೆ ಏನಾರು ಹೇಳಿದ್ರೆ ಟೀಚರ್ಸಿಗೆ ಬೈಯೋದು, ದೂರದಿಂದ ಕಲಿಸೋದು ಸ್ಕೂಲಿಗೆ, ಈ ಥರ ಮಾಡ್ತಾಯಿದ್ದಾರೆ. ಹಾಗಾಗಿ ಇದು ನಮಗೆ ಏನಾದ್ರು ಸರ್ಕಾರಕ್ಕೆ ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಈ ಸ್ಕೂಲಿಗೆ ಒಂದು ಬಿಗಿ ಬಂದೋಬಸ್ತ್ ಮಾಡಿ ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ಚೆನ್ನಾಗಿ ನಮ್ಮ ಏರಿಯಾ ಇಂಪ್ರೂವ್ ಆಗ್ಬೇಕು ಸರ್. ನನಗೆ ಅಷ್ಟೇ ಸರ್. ಇದು ಸಂಕೇತ ಕುಟುಂಬ, ಅಪ್ಪ ಮತ್ತು ಅಮ್ಮ ಮತ್ತು ಅಕ್ಕ ಮಾತಾಡ್ತಾರೆ. ಏನು ಸೂಳೆಬೇಲಿದೆ, ಈ ಸೂಳೆಬೇಲಿನಲ್ಲಿ ಗಾಂಜಾ ಹಾವಳಿ ಜಾಸ್ತಿ ಆಗಿದೆ, ಅದರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದ್ದಾವೆ. ಮತ್ತು ಸಂಕೇತನ ಯಾಕೆ ಹೊಡೆದ್ರು ಅನ್ನೋದು ಕೂಡ ಇನ್ನೂ ಕೂಡ ಗೊತ್ತಾಗಿಲ್ಲ. ಯಾರು ಹೊಡೆದ್ರು, ಯಾಕೆ ಹೊಡೆದ್ರು, ಮತ್ತು ನನ್ನ ಮಗ ಕೂಡ ಯಾವುದ್ರ ಜೊತೆ ದ್ವೇಷ ಕೂಡ ಇರಲಿಲ್ಲ ಅಂತ ಹೇಳಿ ಮಾಡಿದೆ. ಮತ್ತು ಎಲ್ಲರೂ ಕೂಡ ಏನು ಸೂಳೆಬೇಲಿದೆ, ಹಿಂದೂ ಮುಸ್ಲಿಮ್ ಎಲ್ಲ ಒಟ್ಟಾಗಿ ನಾವು ಬದುಕಿ ಬಾಳಬೇಕಾಗಿದೆ. ಹಾಗಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಈ ಗಾಂಜಾಕ್ಕೆ ಸೂಳೆಬೇಲಿಂದ ಮುಕ್ತಿಗೊಳ್ಳುವಂಥ ಮೃತ ತಂದೆ ಕೂಡ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದಾರೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವಗಣ್ವೆ, TV9
ಶಿವಮೊಗ್ಗ.